ನಮಸ್ಕಾರ. ನಾನು ಬಿ ಎಂ ಭಟ್, CPM ಪಕ್ಷದ ಮುಖಂಡ. ಈಗ ಲೋಕಸಭಾ ಚುನಾವಣೆ 2024 ಘೋಷಣೆ ಆದ ಕೂಡಲೇ ರಾಜಕೀಯ ಮಾಡುವುದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥದ್ದು ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ BJPಯವರಿಗೆ ಸತ್ಯ ಪ್ರತಿಪಾದನೆ ಮಾಡಿ ಜನರ ಓಟು ಕಳೀಲಿಕ್ಕೆ ಯಾವುದೇ ರೀತಿಯ ಶಕ್ತಿ ಇಲ್ಲ. ಅವರಿಗಿರುವುದು ಒಂದೇ ಆಸ್ತಿ, ಹಿಂದೂ ನಾವೆಲ್ಲ ಒಂದು, ಶ್ರೀರಾಮಚಂದ್ರನ ಭಕ್ತರು ನಾವು, ರಾಮವನ್ನು ಉಳಿಸುವುದು, ದೇವರನ್ನು ರಕ್ಷಿಸುವುದು, ಹಿಂದೂ ಧರ್ಮದ ರಕ್ಷಕರು ನಾವು ಎಂದು ಬೀಗಿಕೊಂಡಿರುವುದು ಮಾತ್ರ ಹೊರತು ಬೇರೆ ಏನಿಲ್ಲ ಅವರ ಸಾಧನೆ. ಮೊನ್ನೆ BJPಯ ಸಮಾವೇಶ ಆಯ್ತು ಇಲ್ಲಿ ಬೆಳ್ತಂಗಡಿಯಲ್ಲಿ. BJPಯ ಸಮಾವೇಶದಲ್ಲಿ ನಮ್ಮ ಇಲ್ಲಿಯ ಶಾಸಕರು BJPಯವರೇ ಸನ್ಮಾನ್ಯ ಹರೀಶ್ ಪೂಂಜರು ಹೇಳ್ತಾರೆ, ನಾವು ಆಮದು ಮಾಡುವವರಲ್ಲ, ನಾವೇನಿದ್ರು ಕೂಡ ರಫ್ತು ಮಾಡುವವರು ಅಂತ. ಎಲ್ಲ ರಫ್ತು ಮಾಡಲಿಕ್ಕೆ ನಾವು ಎಕ್ಸ್ಪರ್ಟ್, ನಿಪುಣರಿದ್ದೀವಿ, ನಾವು ನಿಪುಣರು ಅಂತ ಹೇಳ್ತಾರೆ ಅವರು. ಪೂಂಜಾರೆ, ನೀವು ಈಗ ಸತ್ಯ ಹೇಳಿದ್ದು ಈಗ, ಆದರೆ ನಮಗೆ ಮೊದಲೇ ಗೊತ್ತುಂಟದು. ನೀವು ಅತ್ಯಂತ ಎಕ್ಸ್ಪೋರ್ಟ್ ಅಲ್ಲಿ ಹೇಳುವಂಥದ್ದು ನಮಗೆ ಗೊತ್ತುಂಟು. ಯಾಕಂದರೆ ದೇಶದಲ್ಲಿ ದನದ ಮಾಂಸ ಎಕ್ಸ್ಪೋರ್ಟ್ ಮಾಡಿದ್ರೆ ನೀವು ನಿಪುಣರು, ನೀವು ಇಡೀ ಜಗತ್ತಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀರಿ ಅದರಲ್ಲಿ. ಅದರಿಂದ ನೀವು ಇವತ್ತು ಹೇಳೋದು ಯಾಕೆ? ನಾವು ಮೊದಲು ಹೇಳಿಲ್ವಾ? ನೀವು ದನದ ಮಾಂಸವನ್ನು ಬಿಡೋದಿಲ್ಲ ಎಕ್ಸ್ಪೋರ್ಟ್ ಮಾಡೋದಕ್ಕೆ, ಎಲ್ಲವನ್ನು ಮಾಡ್ತೀರಿ. ಇನ್ನು ಎಕ್ಸ್ಪೋರ್ಟ್ ಮಾಡೋದ್ರ ಜೊತೆಗೆ ನೀವು ಇಂಪೋರ್ಟ್ ಬರೋದು ಇಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳಿದ್ದೀರಿ. ಆದರೆ ನೀವು ಇಂಪೋರ್ಟ್ ಮಾಡೋದ್ರಲ್ಲೂ ಏನು ಕಡಿಮೆ ಏನಿಲ್ಲ. ಇಂಪೋರ್ಟ್ ಮಾಡ್ತೀರಿ, ನೀವು ಎಕ್ಸ್ಪೋರ್ಟ್ ಮಾಡ್ತೀರಿ. ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಇನ್ನೂ ಕೆಲವು ಉಂಟು. ಸಾರ್ವಜನಿಕ ರಂಗಗಳನ್ನು ಮಾರಾಟ ಮಾಡ್ತೀರಿ. ಹೆಚ್ಚಾಗಿ ನಮ್ಮ ಮಂಗಳೂರಿನ ವಿಮಾನ ನಿಲ್ದಾಣ ಕೂಡ ಮಾರಾಟ ಮಾಡಿದ್ದೀರಿ. ಸಾರ್ವಜನಿಕ ಸಂಸ್ಥೆಗಳನ್ನು ಯಾವುದು ಉಳಿಸಲಿಲ್ಲ, ಎಲ್ಲ ಮಾರಾಟ ಮಾಡಿದ್ದೀರಿ. ನೀವು ಮಾರಾಟ ಮಾಡೋದ್ರಲ್ಲಿ ಹುಷಾರಿದ್ದೀರಿ, ಜೊತೆಗೆ ಇಂಪೋರ್ಟ್ ಖರೀದಿ ಮಾಡೋದ್ರಲ್ಲಿ ಹುಷಾರಿದ್ದೀರಿ. ನಿಮಗೆ ಯಾವುದಾದ್ರೂ ರಾಜ್ಯ ಸರ್ಕಾರ ಜನರಿಂದ ಮತ ಪಡೆದು ಗೆದ್ದು ಬಂದದ್ದು ಆಡಳಿತ ಮಾಡಿದ್ದು ಉಂಟ? ನೀವು ಎಲ್ಲ ಶಾಸಕರನ್ನು ಖರೀದಿ ಮಾಡಿಯೇ ನೀವು ಆಡಳಿತ ಮಾಡಿದ್ದು. ಅಂದರೆ ನೀವು ಆಮದು ಮಾಡದೆ ಶಾಸಕರು ನಿಮ್ಮಲ್ಲಿಲ್ಲ, ಎಲ್ಲ ಆಮದು ಮಾಡಿ ದುಡ್ಡು ಕೊಟ್ಟು ತಗೊಂಡು ಬಂದು ಸರ್ಕಾರ ಮಾಡಿದವರು. ಅದನ್ನು ಕೂಡ ನೀವು ಮೊನ್ನೆ ಬಹಿರಂಗ ಮಾಡಿದ್ದೀರಿ. ಆದರೆ ನೀವು ಆಮದು ಮಾಡೋದಿಲ್ಲ ಅಂತ ಹೇಳಿದ್ದೀರಿ, ಎಕ್ಸ್ಪೋರ್ಟ್ ಮಾತ್ರ ಮಾಡು ಅಂತ ಹೇಳಿದ್ದು ತಪ್ಪು. ಇನ್ನೊಂದು, ನೀವು ಆಮದು ಮಾಡೋದ್ರ ಜೊತೆಗೇನೆ, ಶಾಸಕರನ್ನು ಆಮದು ಮಾಡೋದ್ರ ಜೊತೆಗೆ ನಮ್ಮ ಅಡಿಕೆ ಬೆಳೆಗಾರರು, ನಮ್ಮ ಜಿಲ್ಲೆ ಎಲ್ಲರೂ ನಿಮಗೆ ಓಟ್ ಕೊಟ್ಟಿದ್ದಾರೆ. ಅಡಿಕೆಯನ್ನು ಕೂಡ ಆಮದು ಮಾಡಿದ್ದೀರಿ. ನಿಮ್ಮ ನರೇಂದ್ರ ಮೋದಿ ಸರ್ಕಾರ ಶ್ರೀಲಂಕಾದಿಂದ ಅಡಿಕೆ, ಮಲೇಷ್ಯಾದಿಂದ ಅಡಿಕೆ, ಎಲ್ಲ ವಿದೇಶದ ಅಡಿಕೆಯನ್ನು ಆಮದು ಮಾಡಿ ನಮ್ಮ ಅಡಿಕೆಯ ಬೆಲೆಯನ್ನು ಕಡಿಮೆ ಆಗುವ ರೀತಿ ಮಾಡಿದ್ದೀರಿ. ರೈತ ವಿರೋಧಿ ಸರ್ಕಾರ BJP ಸರ್ಕಾರ ಎಂಬುದು ಗೊತ್ತುಂಟು. ಆದರೆ ಅಡಿಕೆ ಬೆಳೆಗಾರರು ಕೂಡ ಅಷ್ಟು ಅವರಿಗೆ ವೈರತ್ವ ಇದೆ ಅಂತ ಹೇಳೋದು ಗೊತ್ತಾಗಲಿಲ್ಲ. ಅದನ್ನು ಕೂಡ ನೀವು ಹೇಳಬೇಕಾಗಿತ್ತು. ನಾವು ಆಮದು ಕೂಡ ಮಾಡ್ತೇವೆ, ಎಕ್ಸ್ಪೋರ್ಟ್ ಮಾಡೋರು ಮಾತ್ರ ಅಲ್ಲ, ಶಾಸಕರನ್ನು ಆಮದು ಮಾಡ್ತೇವೆ, ಬೆಡಿಕೆಯನ್ನು ಆಮದು ಮಾಡ್ತೇವೆ ಹೇಳೋದ್ರ ಜೊತೆಗೆ ನೀವು ಇನ್ನೂ ಒಂದು ನಮಗೆ ಅರ್ಥ ಆಗೋದಿಲ್ಲ. ನೀವು ಯಾಕೆ ಬೆಳ್ತಂಗಡಿನ ಹೊರಗಿನವರನ್ನೆಲ್ಲ ಪರಕೀಯರು ಅಂತ ಹೇಳೋದು, ಅವರೊಂದು ಪರದೇಶದವರಾಗಿ ಕಾಣೋದು? ನೀವು ಹಿಂದೂ ನಾವೆಲ್ಲ ಒಂದು, ನಾವೆಲ್ಲ ಭಾರತೀಯರು ಅಂತೇಳಿ ಹೇಳ್ತೀರಲ್ಲ ನೀವು, ನಾವು ರಾಷ್ಟ್ರ ಭಕ್ತರು, ರಾಷ್ಟ್ರೀಯತೆ ಅಂತೇಳಿ. ನೀವು ಬೆಳ್ತಂಗಡಿಯಿಂದ ಹೊರಗೆ ಹೋದವರು ನಿಮಗೆ ಹೊರಗಿನ ಹೊರಾಗ್ತಾರೆ. ಈ ರೀತಿಯಲ್ಲಿ ನೀವು ಮಾತಾಡೋರು. ಅದರಿಂದ BJP ಎಲ್ಲ ಕಡೆ ಕೂಡ ತನ್ನ ಕೆಲಸ ಕಾರ್ಯಗಳಲ್ಲಿ ಜನ ರಕ್ಷಣೆ ಮಾಡೋದ್ರಲ್ಲಿ ವಿಫಲವಾಗಿದೆ, ಸೋತಿದೆ. ಅದರಿಂದ ಇಂಥ ಸುಳ್ಳುಗಳನ್ನು ಹೇಳಿ ಜನರ ದಾರಿ ತಪ್ಪಿಸೋ ಕೆಲಸ ನಿಮ್ಮದು ಯಶಸ್ಸು ಆಗುವುದಿಲ್ಲ. ನೀವು ಎಕ್ಸ್ಪೋರ್ಟು ಮಾಡ್ತೀರಿ, ಆಮದು ಮಾಡ್ತೀರಿ. ಈ ದೇಶದ ಗಂಡಾಂತರ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡುವ ಒಂದು ಪಕ್ಷ ಇದ್ದರೆ, ದೇಶದ ಕಂಟಕ ಪಕ್ಷ ಅಂತೇಳಿ ಹೆಸರುವಾಸಿಯಾಗಿದ್ದರೆ ಅದು BJP ಪಕ್ಷ. ಅದನ್ನು ಸೋಲಿಸುವುದೇ ನಮ್ಮ ಭಾರತೀಯರ ಪ್ರಥಮ ಆದ್ಯತೆ ಅಂತ ಹೇಳುವ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.